ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಹನೋಕನ ವಿಷಯವಾಗಿ ಇನ್ನೂ ಕೆಲವು ಕಾರ್ಯಗಳನ್ನ ನಾವು ಕಲಿಯೋಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಆತನು. 5ನೇ ಅಧ್ಯಾಯದಲ್ಲಿ ಬದುಕಿ ಸತ್ತನು ಅಂತ ಎಲ್ಲರ ಬಗ್ಗೆ ನಾವು ನೋಡ್ತೀವಿ. ಆದ್ರೆ ಇವನ ಬಗ್ಗೆ ಮಾತ್ರನೇ, ಇವನು ಬದುಕಿದ್ದು ಕಡಿಮೆ ದಿನ, ಆದರೆ ಇವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡು ಹಿಸ್ಟ್ರಿಯನ್ನೇ ಮಾಡ್ಬಿಟ್ಟ. ಸೊ ಇಲ್ಲಿ ನಮ್ಗೆ ಅರ್ಥ ಆಗೋದು ಏನಂತಂದ್ರೆ, ಪ್ರಿಯ ದೇವರ ಜನರೇ, ಲೋಕದಲ್ಲಿ ನಾವು ಅನೇಕರನ್ನ ನೋಡ್ತೀವಿ. ಕೋಟ್ಯಾಧಿಪತಿಗಳನ್ನ ನೋಡ್ತೀವಿ, ಲಕ್ಷಾಧಿಪತಿಗಳನ್ನ ನೋಡ್ತೀವಿ, ಅಥವಾ ಹೆಸರು ಮಾಡಿರೋನ್ನ ನೋಡ್ಬಿಟ್ಟು ಏನಪ್ಪಾ ಅಂತ ನಾವ್ ಹೇಳ್ತೀವಿ. ಪ್ರಿಯರೇ, ದೇವ್ರ ಮುಂದೆ ಅದು ಕಸ, ಧೂಳಿಗೆ ಸಮಾನ. ಆದ್ರೆ ನೀನ್ ದೇವರೊಂದಿಗೆ ನಡೀತೀಯಲ್ಲ, ಯು ಆರ್ ಎನ್ ಹಿಸ್ಟ್ರಿ ಮೇಕರ್. ನೀನ್ ಇತಿಹಾಸ ಮಾಡುವನಾಗಿದ್ದೀಯ. ಈಗ ನಾವು ಅನೋಕನ ಬಗ್ಗೆ ಕೆಲವು ಕಾರ್ಯಗಳನ್ನ ನಾವು ಕಲಿಯೋಣ. ಅನೋಕನು ದೇವರೊಂದಿಗೆ 300 ವರ್ಷ ನಡೆದಂತ ಕಾರಣವೇನು, ಅವನಿಗೆ ಅದು ಯಾವುದು ಪ್ರೇರಣೆ ಮಾಡ್ತು, ಅದಕ್ಕೆ ಉತ್ತರವನ್ನ ನಾವು ನೋಡೋಣ. ತನ್ನ ಮಗನಾದ ಮೆತೂಶೆಲನಿಗೆ ಕಾಯಿಲೆ ಬಂದಾಗೆಲ್ಲ ಅನೋಕನಿಗೆ ಒಂದು ಭಯ ಇತ್ತು. ದೇವರು ಲೋಕಕ್ಕೆ ನ್ಯಾಯ ತೀರ್ಪನ್ನ ತಂದು ಲೋಕವನ್ನ ನಾಶ ಮಾಡ್ತಾರೆ, ಅದರಿಂದ ಲೋಕದ ಕಾರ್ಯಗಳೆಲ್ಲ ಬಿಟ್ಟು ನಿತ್ಯತ್ವದ ಕಾರ್ಯಗಳನ್ನ ಹಿಂಬಾಲಿಸಬೇಕೆಂದು ಅವನು 300 ವರ್ಷ ದೇವರೊಂದಿಗೆ ನಡೆದನು ಎಂಬುದಾಗಿ ನಾವು ನೋಡ್ತೇವೆ. 1 ಯೋಹಾನ 2:15, 16, 17 ನೀವು ಓದೋದಾದ್ರೆ 17ರಲ್ಲಿ ಬರೆದಿದೆ, ತಂದೆಯ ಚಿತ್ತದಂತೆ ನಡೆಯುವವನೇ ಎಂದೆಂದಿಗೂ ಇರುವವನು ಎಂಬುದಾಗಿ ನಾವು ನೋಡ್ತೀವಿ. ಈ ಮೆತೂಶೆಲನ ಹೆಸರಿನ ಅರ್ಥನೇ ಏನು ಗೊತ್ತಾ? ಅವನು ಸತ್ತಾಗ ಮಳೆ ಬರ್ತದೆ. ಸೊ ಇವನಿಗೆ ಯಾವಾಗ ಮಗನಿಗೆ ಕಾಯಿಲೆ ಬರ್ತಾ ಇತ್ತೋ, ಇನ್ನೇನು ಸಾಯ್ಬೋದೇನೋ, ಇನ್ನ ದೇವರು ನ್ಯಾಯ ತೀರ್ಪು ತರ್ತಾರೇನೋ ಅಂದ್ಬಿಟ್ಟು ಅವನಿಗೆ ಭಯಭಕ್ತಿ ಅನ್ನೋದಿತ್ತು. ಪ್ರಿಯ ದೇವರ ಮಕ್ಕಳೇ, ನಮಗೂ ಸಹ ಭಯಭಕ್ತಿ ಇರಬೇಕು. ಲೋಕದಲ್ಲಿ ಇವತ್ತು ಅಕ್ರಮ ಜಾಸ್ತಿ ಆಗ್ತಾ ಇದೆ, ಪಾಪ ಜಾಸ್ತಿ ಆಗ್ತಾ ಇದೆ. ಮಾತ್ರವಲ್ಲದೆ ದೌರ್ಜನ್ಯ, ಭ್ರಷ್ಟಾಚಾರ ಜಾಸ್ತಿ ಆಗ್ಬೇಕಾದ್ರೆ, ಅಧರ್ಮ ಜಾಸ್ತಿ ಆಗ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ದೇವರು ಬೇಗ ಬರ್ತಾರೆ. ಇದು ಜಾಸ್ತಿ ಆದಾಗೆಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದಲ್ಲ ಎಂಬುದಾಗಿ ಹೇಳಿ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಬೇಡಿ. ದಯವಿಟ್ಟು ಲೋಕದಲ್ಲಿ ಇವೆಲ್ಲ ನಡೆಯುವಾಗ, ಅಯ್ಯೋ ದೇವರು ಬೇಗ ಬರ್ತಾ ಇದ್ದಾರಪ್ಪ, ನಾನು ಮಾನಸಾಂತರ ಪಡಬೇಕು, ನಾನು ದೇವರ ಕಡೆಗೆ ತಿರುಗಿಕೊಳ್ಬೇಕು ಎಂಬಂತ ಒಂದು ಹೃದಯ ನಮಗೆ ದೇವರು ಕೊಡಲಿ. ಆ ರೀತಿ ಹೃದಯ ನಿಮ್ಮೆಲ್ಲರಿಗಿರಲಿ. ಒಂದು ವೇಳೆ ಆ ರೀತಿ ಹೃದಯ ಇಲ್ಲದೆ ಹೋದ್ರೆ, ಇವತ್ತು ನಿಮಗೆ ಕಠಿಣವಾದ ಹೃದಯವನ್ನು ತೆಗೆದು ಹೊಸ ಹೃದಯವನ್ನ ಕರ್ತನು ನಿಮಗೆ ಕೊಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಆದವರೇ, ಈ ಸಂದರ್ಭದಲ್ಲಿ ರಾಜನೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅನೋಕನಿಗೆ ಭಯಭಕ್ತಿ ಉಳ್ಳವನಾಗಿ ಪ್ರೇರಣೆ ಮಾಡಿದ್ದಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡಿದ್ವು. ಇವತ್ತು ನಾವು ನಿನಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಕ್ಕೆ ಪ್ರೇರಣೆ ಮಾಡುವಂಥದ್ದೇ ನಿಮ್ಮ ಪವಿತ್ರಾತ್ಮ. ಮಾತ್ರವಲ್ಲದೆ ನಿನ್ನ ಪ್ರೀತಿ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸರಿ ಎಂಬುದಾಗಿ ಹೇಳಿದ್ದೀಯ. ಆ ರೀತಿ ನಮ್ಮ ದೇಹಗಳನ್ನ ನಿನಗೆ ಸಮರ್ಪಿಸುವಾಗ ಎಲ್ರಿಗೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ಹರಿಯಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು.
ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ